ಶ್ರೀ ಗುರು ಬಸವಲಿಂಗಾಯ ನಮಃ. 1825ನೇ ಇಸ್ವಿ ಒಳಗೆ ಸ್ಥಾಪನೆ ಆಗಿರ್ತಕ್ಕಂಥ ಮರೆಗುದ್ದೆ ಸುಕ್ಷೇತ್ರ ಅಡವಿಸಿದ್ದೇಶ್ವರ ಮಠವು ಇಂದಿನವರೆಗೂ 2025 ಡಿಸೆಂಬರ್ 31ರವರೆಗೂ ಒಳಗೊಂಡು ಮಠ ಸ್ಥಾಪನೆಯಾಗಿ 201 ವರ್ಷ ಆಯಿತು. ಅದರ ಅಂಗವಾಗಿ ಪ್ರತಿ ವರ್ಷವೂ ಸಹಿತವಾಗಿ ಶ್ರೀ ಅಡವಿಸಿದ್ದೇಶ್ವರ ಜಾತ್ರೆಯನ್ನು ಪ್ರತಿ ವರ್ಷವೂ ಕೂಡ ಮುಂದುವರಿಸಿಕೊಂಡು ಹೋಗ್ತಕ್ಕಂಥ ಒಂದು ಪರಂಪರೆ, ಭಕ್ತರ ಇಚ್ಛೆಯಂತೆ ಪ್ರತಿ ಕಾರ್ಯಕ್ರಮಗಳು ಶ್ರೀಮಠದಲ್ಲಿ ಜರುಗ್ತಾಯಿವೆ. ಇದೇ ಡಿಸೆಂಬರ್ 29ನೇ ತಾರೀಕು ಪರಮ ಪೂಜ್ಯ ಶ್ರೀಮನ್ಯಪುರ ಲಿಂಗೈಕ್ಯ ಗುರುಪಾದ ಮಹಾಸ್ವಾಮಿ ಅವರ ಪುಣ್ಯಾರಾಧನೆ, ನಂತರ 30ನೇ ತಾರೀಕು ಅಡವಿಸಿದ್ದೇಶ್ವರ ರಥೋತ್ಸವ, 31ನೇ ತಾರೀಕು ಇನ್ನಿತರ ಕಾರ್ಯಕ್ರಮಗಳು ಜರುಗ್ತವೆ. 1ನೇ ತಾರೀಕು ಇನ್ನಿತರ ಕಾರ್ಯಕ್ರಮ ಜರುಗ್ತವೆ. ಈ ಪರಂಪರೆ ಶ್ರೀಮಠದ್ದು ಪ್ರತಿ ವರ್ಷವೂ ಸಹಿತವಾಗಿ ಮುಂದುವರಿಸಿಕೊಂಡು ಹೋಗ್ತಕ್ಕಂಥ ಒಂದು ಪದ್ಧತಿ, ಭಕ್ತರು ಮತ್ತು ಸ್ವಾಮಿ ಒಳಗೊಂಡಿರ್ತಕ್ಕಂಥ ಒಂದು ಕಾರ್ಯಕ್ರಮ. ಪ್ರತಿ ವರ್ಷವೂ ಸಹಿತವಾಗಿ ಸರ್ವರಿಗೂ ಕೂಡ ಸ್ವಾಗತವನ್ನು ಕೋರುವುದರೊಂದಿಗೆ ಶರಣರ ಬರುವೆಮೆಗೆ ಪ್ರಾಣ ಜೀವಾಲಯವೆನ್ನುವಂತೆ ಪರಂಪರೆಗಳು ಮುಂದುವರಿಯುತ್ತೇವೆ ಅನ್ನೋ ಮಾತು ಹೇಳೋದ್ರೊಂದಿಗೆ 2 ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಸಮೀಕ್ಷೆ ಹಿಂಗತ್ತೆ ಹೇಳೋಕ್ಕಾಗಲ್ಲ. ಪ್ರತಿ ವರ್ಷವೂ ಸಹಿತವಾಗಿ ಸಂಖ್ಯೆ ಹೆಚ್ಚಾಗ್ತದೆ. ಭಕ್ತ ಸಮೂಹ ಹೆಚ್ಚಾಯಿತು ಅಂದರೆ ನಾವು ಅದನ್ನು ನೋಡೋಕ್ಕಾಗಲ್ಲ. ಇವರು ಇಷ್ಟೇ ಬರ್ತಾರಂತ ಗೊತ್ತಾಗಲ್ಲ. ಭಕ್ತರ ಸಂಖ್ಯೆ ಹೆಚ್ಚಾದಂಗೆ ಗುರುಗಳು ಹೆಂಗೆ ಹೊರ ಕೊಡ್ತಾರೆ ಹಂಗೆ ಭಕ್ತರು ಹೆಚ್ಚಾಗ್ತಾರೋ. ನಮ್ಮ ಶ್ರೀಮಠದ ಕ್ಷೇತ್ರ ಪ್ರಕಾರವಾಗಿ 78 ಹಳ್ಳಿ ಇದಾವೆ. ನಮ್ಮ ಮಠಕ್ಕೆ ಸಂಬಂಧಪಟ್ಟಂಥವರು 78 ಹಳ್ಳಿ ಭಕ್ತರು ಸಹಿತವಾಗಿ ಶ್ರೀಮಠದ ಜಾತ್ರೆಗಳಿಗೆ ಬರ್ತಾರೆ. ನನಗೆ ಸಮೀಕ್ಷೆ ಪ್ರಕಾರವಾಗಿ ಒಂದು 25ರಿಂದ 30 ಸಾವಿರ ಜನ ನನಗೆ ಅನಿಸ್ತದೆ ನಮ್ಮ ಟಾರ್ಗೆಟ್ ಪ್ರಕಾರ. ಆದರೆ ಅದು ಒಂದೊಂದು ವರ್ಷ ಆ ಟಾರ್ಗೆಟ್ ಮೀರಿ ಹೋಗ್ಬೋದು. ಹೋದ ಸಲ ಒಂದು 50-60 ಸಾವಿರ ಸಖತ್ ಜನ ಇತ್ತು ನಮಗೆ. ಈ ವರ್ಷ ಪ್ರತಿ ವರ್ಷದ ಪ್ರಕಾರವಾಗಿ ಈ ವರ್ಷ ಎಷ್ಟು ಕೊಡ್ತಾರೆ ಹೇಳೋಕ್ಕಾಗಲ್ಲ. ಇದಕ್ಕಿಂತಲೂ ಒಂದು ಮುಂದಿನ ವರ್ಷ ಹೋದವ್ರು ಹೆಚ್ಚಾಗ್ಬೋದು. ಮತ್ತು ಇದು ನಡೆಯೋದೇ ನಮ್ಮ ಮಠದ ಪರಂಪರೆಗಳು ಎಷ್ಟು ಚಲೋ ಬೆಳೀತಾವೆ, ನಮ್ಮ ಸಂಸ್ಕೃತಿ ಎಷ್ಟು ಚಲೋ ಬೆಳೆದೈತಿ, ಆ ಪ್ರಕಾರವಾಗಿ ಭಕ್ತ ಸಮೂಹ ಹೆಚ್ಚಾಗ್ತದೆ ಅಷ್ಟೆ. 2025 ಡಿಸೆಂಬರ್ 31ನೇ ತಾರೀಕು ಶ್ರೀ ಅಡವಿಸಿದ್ದೇಶ್ವರ ಜಾತ್ರಾ ಮಹೋತ್ಸವ ಸಮಿತಿ ಪ್ರಕಾರವಾಗಿ ಹಾಗೂ ಜಮಖಂಡಿ ಕೃಷಿ ಇಲಾಖೆಯವರ ಅಡಿಯೊಳಗೆ 24ನೇ ಸಾವಯವ ಕೃಷಿ ಮೇಳ ತಿಳ್ಕೊಂಡು ಶ್ರೀಮಠದ ಜಾತ್ರೆ ಒಳಗೆ ನಡೆಸ್ತಾ ಇದ್ದೇವೆ. ಈ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ಒಳಗೊಂಡು, ಅಧ್ಯಕ್ಷ ಒಳಗೊಂಡು, ಉದ್ಘಾಟನೆ ಒಳಗೊಂಡು, ವಿಶೇಷ ಆಹ್ವಾನಿತರು ಒಳಗೊಂಡಿರ್ತಕ್ಕಂಥ ಒಂದು ಫಂಕ್ಷನ. ಇದರಲ್ಲಿ ವಿಶೇಷವಾಗಿ ಉಪನ್ಯಾಸಕರಾಗಿರ್ತಕ್ಕಂಥವರು ಡಾಕ್ಟರ್ ರವೀಂದ್ರ ಬಿ ಬೆಳ್ಳಿ, ಸಹ ವಿಸ್ತರಣಾ ನಿರ್ದೇಶಕರು, ಪ್ರಾದೇಶಿಕ ಕೃಷಿ ಸಂಶೋಧನಾ ಕೇಂದ್ರ ಬಿಜಾಪುರ ಅವರು ಕೂಡ ಆಗಮಿಸ್ತಾರೆ. ಮತ್ತು ಅದರ ಜೊತೆ ಒಳಗೆ ಡಾಕ್ಟರ್ ಮಲ್ಲಪ್ಪ ವಾಯ್ ಕತ್ತಿ, ಸಂಸ್ಥಾಪಕರು ರೋಹಿಣಿ ಸಮೂಹ ಸಂಸ್ಥೆ ಮಾಲಿಂಗ್ಪುರ ಅವರು, ಮತ್ತು ಶ್ರೀ SB ಪಾಟೀಲ್ ಸಾವಯವ ಕೃಷಿಕರು ಹಾಗೂ ಕೃಷಿ ಪಂಡಿತ ಪ್ರಶಸ್ತಿ ಪುರಸ್ಕೃತರು ನಾದಕೇಡಿ ತಾಲೂಕು ಇಂಡಿ ಇವರು ಬರ್ತಾರೆ. ಮುಖ್ಯ ಅತಿಥಿಗಳಾಗಿರ್ತಕ್ಕಂಥವರು ಜಮಖಂಡಿ ಕೃಷಿ ಇಲಾಖೆಯ ಶ್ರೀಮತಿ ಮಂಜುಳಾ ಬಸವರೆಡ್ಡಿ, ಶ್ರೀ ಸಚಿನ್ ಮಾಚಕ್ನೂರವರು, ಸಿದ್ದಪ್ಪ ಮಟ್ಟಿಹಾಳ ಅವರು, ಶಂಕರ್ರಾವ್ ಪವಾರ್ ವಿಶೇಷ ಆಹ್ವಾನಿತರು. ಅದರ ಜೊತೆ ಒಳಗೆ ರಾಜಕುಮಾರ್ ಕುಂಚನೂರವರು, ಸಂತೋಷ್ ಎಸ್ ಬಂಗಿ, KM ಜಮಖಂಡಿ ಮತ್ತು ವಿಶೇಷ ಸನ್ಮಾನಿತರ ಲಿಸ್ಟ್ನೊಳಗೆ ಶ್ರೀಮಠಕ್ಕೆ ಈ ನೂತನವಾಗಿರ್ತಕ್ಕಂಥ ಅಡವಿಸಿದ್ದೇಶ್ವರ ಸಾಂಸ್ಕೃತಿಕ ಭವನ ಅವರ ಇಂಜಿನಿಯರಿಂಗ್ ನೇತೃತ್ವದೊಳಗೆ ನಿರ್ಮಾಣಗೊಂಡಿರ್ತಕ್ಕಂಥದ್ದು. ಹೋದ ವರ್ಷ ಅದು ಉದ್ಘಾಟನೆಗೊಂಡಿದ್ದು. ಅದರ ಅಂಗವಾಗಿ ಇವತ್ತು ಇದೇ ಕಾರ್ಯಕ್ರಮಕ್ಕೆ ಶ್ರೀ ರಾಜಶೇಖರ ಬಾಳಪ್ಪ ಕೆರೂರವರನ್ನು ಕೂಡ ಸನ್ಮಾನ ಮಾಡಬೇಕಂತೇಳಿ ಭಕ್ತರ ಇಚ್ಛೆ, ಸ್ವಾಮಿಗಳ ಇಚ್ಛೆಯಂತೆ ಇದಕ್ಕೆ ಸಾಗಿರುವಂಥದ್ದು. ಮತ್ತು ಪ್ರತಿ ವರ್ಷವೂ ಸಹಿತವಾಗಿ ನಮ್ಮ ಜಮಖಂಡಿ ತಾಲೂಕಾಗಲಿ, ನಮ್ಮ ಜಿಲ್ಲೆಯಿಂದಾಗಲಿ, ಬೇರೆ ಜಿಲ್ಲೆಯಿಂದಾಗಲಿ ಕೂಡ ಸಾವಯವ ಕೃಷಿಕ ರೈತರನ್ನು ಸನ್ಮಾನ ಮಾಡ್ತಕ್ಕಂಥ ಒಂದು ಪರಂಪರೆ ನಮ್ಮ ಶ್ರೀಮಠದ ಅದನ್ನು ಪರಂಪರೆ ಹಾಕೊಂಡದ. ಅದರ ಜೊತೆ ಒಳಗೆ ಶ್ರೇಷ್ಠ ಕೃಷಿಕ ಪ್ರಶಸ್ತಿ ಸಾಧಕರ ಸನ್ಮಾನ ಇಟ್ಟುಕೊಂಡಿರ್ತೇವೆ. ಶ್ರೀ ಅಣ್ಣಪ್ಪ ನ್ಯಾಮಣ್ಣ ನಂದಗಾಂವ್ ಅವರು, ಶ್ರೀಮತಿ ಕಸ್ತೂರಿ ಮಲ್ಲಪ್ಪ ಕತ್ತಿ, ಹನುಮಂತ ಸದಾಶಿವ ಬುಗುಟಿ, ರಮೇಶ್ ಗಂಗಾರಾಮ್ ಭಜಂತ್ರಿ, ಸಿಕಂದು ರಾಜೇಶ್ ಸಾಬ್ ತಾಂಬೋಳಿ, ಶ್ರೀಮತಿ
ಮದಿನಾ ಮುಬಾರಕ್ ಜಮಖಂಡಿ, ಶ್ರೀಮತಿ ಸುಪ್ರಿಯಾ ಉಮೇಶ್ ರೇಳೆಕರ್, ಶಿವಾನಂದ ರಾಮಲಿಂಗಪ್ಪ ಜ್ಯೋತ್ಯಪ್ಪನವರು ಇವರೆಲ್ಲರೂ ಕೂಡ ಕೃಷಿ ಕಾರ್ಯಕ್ರಮದೊಳಗೆ ಭಾಗಿಗಳಾಗ್ತಾರೆ. ಇವರಿಗೆ ಶ್ರೇಷ್ಠ ಕೃಷಿಕ ಪ್ರಶಸ್ತಿ ಇವರು ಪಡೆದದ್ದಕ್ಕಾಗಿ ಇವರಿಗೆ ಜಾತ್ರಾ ಮಹೋತ್ಸವದ ಅಂಗವಾಗಿ ಕೃಷಿ ಇಲಾಖೆಯೊಳಗೊಂಡು ಶ್ರೀಮಠದ ಸದ್ಭಕ್ತರೊಳಗೊಂಡು ಇವರು ಸನ್ಮಾನ ಮಾಡಬೇಕು ಅಂತ ತಿಳ್ಕೊಂಡು ಇದೊಂದು ಕಾರ್ಯಕ್ರಮ ನಾವು ಪ್ರತಿ ವರ್ಷಲೂ ಕೂಡ 24ನೇ ವರ್ಷ ಈ ವರ್ಷ ನಾವು ಪಾದಾರ್ಪಣೆ ಮಾಡ್ತಕ್ಕಂಥದ್ದು. ಮುಂದಿನ ವರ್ಷ ಅದು ಯೋಗ ಕೂಡಿ ಬಂದರೆ ಎಲ್ಲ ಭಕ್ತರು ಕೂಡಿಕೊಂಡು ಎಲ್ಲ ಕೃಷಿಕರು ಒಳಗೊಂಡು ಬೇರೆ ದೊಡ್ಡ ಫಂಕ್ಷನ್ ಮಾಡಬೇಕಂತ ಇಚ್ಛೆ ಪಟ್ಟಿದೆವು. ಅದನ್ನು ಕೈಗೂಡಿಸಿ ಕೊಟ್ಟರೆ ಕೃಷಿಕರೆಲ್ಲರೂ ಕೈಗೂಡಿದರೆ ಮುಂದಿನ ಹೆಚ್ಚಿನ ಮಟ್ಟದೊಳಗೆ ನಾವು ಕಾರ್ಯಕ್ರಮ ನೆರವೇರಿಸುವಂಥ ಕೆಲಸವನ್ನು ಕೂಡ ಎಲ್ಲರೂ ಕೂಡ ಮಾಡೋ ನಿಮ್ಮ ಮಾತನ್ನು ಹೇಳೋದ್ರೊಂದಿಗೆ 2 ಮಾತುಗಳನ್ನು ಮುಗಿಸ್ತಾ ಇದ್ದೇನೆ.